ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಗುಡ್ ನ್ಯೂಸ್. ಕೊನೆಗೂ ಕರ್ನಾಟಕ ಸರ್ಕಾರದಿಂದ ಒಳ ಮೀಸಲಾತಿ ಕಗ್ಗಂಟನ್ನ ಬಗೆಹರಿಸಲಾಗಿದೆ. ಬಹಳ ದಿನಗಳಿಂದ ಈ ಒಳ ಮೀಸಲಾತಿ ವಿಚಾರ ಅನ್ನೋದು ನೇಮಕಾತಿಗೆ ಒಂಥರ ತಲೆನೋವಾಗಿತ್ತು. ಅಂತಿಮವಾಗಿ ರಾಜ್ಯ ಸರ್ಕಾರ ಈ ಒಂದು ಒಳ ಮೀಸಲಾತಿ ವಿಚಾರವನ್ನ ಇಂದು ಬಗೆಹರಿಸಿದೆ. ಪ್ರವರ್ಗ ಎಗೆ 5.25, ಪ್ರವರ್ಗ ಬಿಗೆ 5.25 ಮತ್ತೆ ಪ್ರವರ್ಗ ಸಿಗೆ 4.25 ಎಂಬಂತೆ ಮೂರೂ ವರ್ಗಗಳಿಗೂ ಕೂಡ ಹಂಚಿಕೆ ಮಾಡಲಾಗಿದೆ. ಒಟ್ಟು 50% ಮೀರಬಾರದು ಅಂತ ಏನು ವಿಚಾರ ಇತ್ತು, ಅದರಲ್ಲಿ 15%ಗೆ ಈ ಒಂದು ಮೀಸಲಾತಿಯನ್ನ ಹಂಚಿಕೆ ಮಾಡಬೇಕಾಗಿತ್ತು. ಅದರಲ್ಲಿ ಹಲವಾರು ಗೊಂದಲಗಳಿದ್ದು, ಎಲ್ಲ ಗೊಂದಲಗಳಿಗೆ ಇಂದು ಬಹುತೇಕ ತೆರಳದಂತಿದೆ. ನಾಳೆ ಅಧಿಸೂಚನೆ ನಾಳೆಯಿಂದ ಪ್ರಾರಂಭಗೊಳ್ಳುತ್ತೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ಯಾವುದೇ ನೇಮಕಾತಿಗಳಿಗೆ ಅರ್ಜಿ ಸಲ್ಲಿಸೋಕ್ಕಿಂತ ಮೊದಲು ದಯವಿಟ್ಟು 24ನೇ ತಾರೀಕು ತನಕ ವೆಯ್ಟ್ ಮಾಡಿ, ಅನಂತರ ಅರ್ಜಿಯನ್ನ ಸಲ್ಲಿಸಿ ಅಂತ. ನಮ್ಮ ಚಾನಲನ್ನು ನೀವು ಹಿಂದೆ ಏನಾದ್ರು ನೋಡಿದ್ರೆ ಅಥವಾ ನೋಡೋರಿದ್ರೆ ನಿಮ್ಗೆ ಅರ್ಥ ಆಗಿರುತ್ತದೆ ನಾವು ಏನಕ್ಕೆ ಹೇಳ್ತೀವಿ ಅಂತ. ಹಾಗಾಗಿ ಇನ್ನೂ ಈ ಸದ್ಯದಲ್ಲಿ ನೇಮಕಾತಿ ಅಧಿಸೂಚನೆಗಳನ್ನ ವಾಪಸ್ ಪಡ್ಕೊತೀವಿ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾವು ಇದೀಗ ಏನೆಲ್ಲ ಅಧಿಸೂಚನೆಗಳನ್ನ ಹೊರಡಿಸಿದೀವಿ, ಏನೆಲ್ಲ ಸರ್ಕಾರಿ ಆದೇಶಗಳನ್ನ ಹೊರಡಿಸಿದೀವಿ, ಅದೆಲ್ಲನೂ ಕೂಡ ವಾಪಸ್ ಪಡಿತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ನಾಳೆಯಿಂದ ಹೊಸ ನೇಮಕಾತಿಗಳು ಪ್ರಾರಂಭ ಆಗುತ್ತೆ. ಇನ್ನು ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಖಂಡಿತವಾಗಿಯೂ ಈ ನೇಮಕಾತಿ ಮತ್ತೆ ಅಡ್ಮಿಷನ್ಗಳು ಇದರ ಅನ್ವಯನೇ ಸ್ಟಾರ್ಟ್ ಆಗಬೇಕಾಗುತ್ತೆ. 50% ಏನಿದೆ ಇದಕ್ಕೆ ಸ್ಟಾರ್ಟ್ ಆಗಬೇಕಾಗುತ್ತೆ. ಬಹುತೇಕ ಶಿಕ್ಷಣದಲ್ಲಿ 57%, 56% ಏನಿದೆ ಅದು ಕೂಡ ಆಗುವಂತಹ ಸಾಧ್ಯತೆಗಳಿದೆ. ಯಾಕೆಂದ್ರೆ ರಾಜ್ಯ ಸರ್ಕಾರ ಹೇಳಿರೋದು ನೇಮಕಾತಿಯಲ್ಲಿ 50% ಮೀರಬಾರದು ಅಂತ. ಬಟ್ ಶಿಕ್ಷಣದಲ್ಲಿ ಏನ್ ಮಾಡ್ತಾರೆ ಅನ್ನೋದು ಅಧಿಸೂಚನೆಯನ್ನ ಹೊರಡಿಸಿದ ನಂತರ ನಾಳೆ ಸರ್ಕಾರದ ಆದೇಶ ಸುತ್ತೋಲೆಗಳು ಏನ್ ಬರ್ತವೆ ಅದನ್ನ ನೋಡುವಂತಹ ವಿಚಾರ. ಇನ್ನು ರೋಸ್ಟರ್ ಪಾಯಿಂಟ್ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತಹ ಸ್ಪಷ್ಟವಾದಂತಹ ನಿಲುವುಗಳನ್ನು ಕೊಟ್ಟಿಲ್ಲ. ಮತ್ತೆ ಅಲೆಮಾರಿ ಸಮುದಾಯಕ್ಕೆ ಸಂಬಂಧಿಸಿದಂತೆ ರೋಸ್ಟರ್ ಪಾಯಿಂಟ್ ನಲ್ಲಿ 4.5%ಗಿಂತ ಏನಾದ್ರು ಅಧಿಕ ಹುದ್ದೆಗಳನ್ನ ಕಾಲ್ ಮಾಡಿದ್ರೆ, ಕಡಿಮೆ ಹುದ್ದೆಗಳನ್ನ ಏನಾದ್ರು ಕಾಲ್ ಮಾಡಿದ್ರೆ ಅದರಲ್ಲಿ ಮೊದಲನೇ ಆದ್ಯತೆಯನ್ನ ಅಲೆಮಾರಿಗಳಿಗೆ ನೀಡಬೇಕು ಅಂತಿದ್ದಾರೆ. ಬಟ್ 15 ಹುದ್ದೆಗಳು ಬಂದಂತಹ ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. 15 ಹುದ್ದೆಗಳಿಗಿಂತ ಕಡಿಮೆ ಏನಾರು ಬಂದಂತಹ ಸಂದರ್ಭದಲ್ಲಿ ಅಲೆಮಾರಿಗಳಿಗೆ ಮೊದಲನೇ ಪ್ರಾಧಾನ್ಯತೆಯನ್ನ ನೀಡ್ತಕ್ಕಂಥದ್ದು ಮುಂತಾದ ವಿಚಾರಗಳನ್ನ ಸಮಾಜ ಕಲ್ಯಾಣ ಸಚಿವರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಒಳ ಮೀಸಲಾತಿಗಿದ್ದಂತಹ ಗೊಂದಲ ಮುಗ್ದಿದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಒಳ ಮೀಸಲಾತಿ ಪ್ರಾರಂಭಗೊಂಡ ನಂತರ ಬಹುತೇಕ ಕೇಸ್ಗಳೇನಿದೆ, ಕೋರ್ಟ್ ಕೇಸ್ಗಳಿದೆ, ಆ ಕೋರ್ಟ್ ಕೇಸ್ಗಳೆಲ್ಲ ಖಂಡಿತವಾಗಿ ಇಲ್ಲಿಗೆ ಸ್ಟಾಪ್ ಆಗ್ತವೆ. ಯಾಕೆಂದ್ರೆ ಯಾವುದೇ ರೀತಿ ಗೊಂದಲಗಳಿಲ್ಲ. ಯಾಕೆಂದ್ರೆ ನಿನ್ನೆ ಮಾರಪ್ಪ ಅವರು, ವಕೀಲರಾದಂತಹ ಮಾರಪ್ಪ ಅವರು ಒಂದು ಅರ್ಜಿನ ಸಲ್ಲಿಸಿದ್ರು ಕೋರ್ಟ್ಗೆ. ನೀವು ಯಾವ ತರ ನೇಮಕಾತಿಯನ್ನ ಮಾಡ್ಕೋತಾ ಇದ್ರಿ, ಅಫಿಡವಿಟ್ ಅನ್ನ ಸಲ್ಲಿಸಿರಲಿಲ್ಲ, ಮತ್ತೆ ಈ ರೀತಿ ಒಳ ಮೀಸಲಾತಿ ಬಿಟ್ಟನ್ನು ಮಾಡ್ತಾ ಇದ್ದಾರೆ ಅಂತ ಬಹುತೇಕ ಕೇಸು ಬಿದ್ದೋಗುತ್ತೆ. ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥದ್ದು 50% ಕೇಸ್ ಏನಿತ್ತು ಅದು ಕೂಡ ಇದಾಗುತ್ತೆ. ಇನ್ನು ಅಲೆಮಾರಿಗಳ ಕೇಸ್ ಏನಿತ್ತು ಅದು ಕೂಡ, ಯಾಕೆಂದ್ರೆ ಮೊದಲನೇ ಪ್ರಾಧಾನ್ಯತೆಯನ್ನ ಅಲೆಮಾರಿಗಳಿಗೆ ನೀಡೋದ್ರಿಂದ ಒಂದು ವೇಳೆ ಕಡಿಮೆ ಹುದ್ದೆಗಳು ಬಂದಂತಹ ಸಂದರ್ಭಗಳಲ್ಲಿ ಬಹುತೇಕ ಎಲ್ಲ ಇದಕ್ಕೆ 56,000 ಹುದ್ದೆಗಳಿಗೆ ಏನ್ ಟೆಕ್ನಿಕಲ್ ಸಮಸ್ಯೆಗಳಿತ್ತೋ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂತಹ ಒಂದು ಪ್ರಯತ್ನವನ್ನ ಮಾಡಲಾಗಿದೆ. ಅಂತಿಮವಾಗಿ ಅಧಿಸೂಚನೆಗಳು ಸುತ್ತೋಲೆಗಳು ಏನು ಹೊರಡಿಸ್ತಾರೆ ಸರ್ಕಾರ, ಅದನ್ನ ನೋಡಿ ನಾವು ತೀರ್ಮಾನ ಮಾಡೋಣ. ನಮ್ಮ ಚಾನಲನ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಈ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ನಮ್ಮ ಬಸವಣ್ಣನವರು ಒಂದು ವಚನವನ್ನ ಹೇಳಿದ್ದಾರೆ. ಅದನ್ನ ನನ್ನ ಬಾಯಲ್ಲಿ ಕೇಳೋಕ್ಕಿಂತ ನಮ್ಮ ಸಿನಿಮಾ ನಟರಾದಂತಹ ಧನಂಜಯರವರ ಮಾತಿನಲ್ಲಿ ಕೇಳೋಣ. ಧನ್ಯವಾದಗಳು. ಬಸವಣ್ಣವ್ರು ಹೇಳ್ತಾರೆ, ಕಾಗೆಯೊಂದು ಅಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನೆಲ್ಲವನ್ನು, ಕೋಳಿಯೊಂದು ಕುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವನ್ನು ಅಂತ. ಹಂಚ್ಕೊಂಡು ತಿನ್ಬೋದಲ್ಲ ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಾವೆಲ್ಲರೂ ಒಟ್ಟಿಗೆ ಬದುಕಬೇಕಾಗಿರೋರು ಇಲ್ಲಿ. ಇಡೀ ಜಗತ್ತಲ್ಲಿ ಯಾವುದೇ ದೇಶಕ್ಕೆ ಹೋಗಿ, ಯಾವುದೇ ಮೂಲೆಗೆ ಹೋಗಿ, ಎಲ್ಲ ದೇಶದಲ್ಲೂ ಎಲ್ಲ ರಾಜ್ಯದಲ್ಲೂ ಎಲ್ಲ ಥರದ ಜನ, ಎಲ್ಲ ಜನಗಳು ಇರ್ತಾರೆ. ನಾವೆಲ್ಲರೂ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಡು ಒಟ್ಟಿಗೆ ನಡೆದ್ರೆ ಮಾತ್ರ ಇವತ್ತು ತುಂಬ ಚೆನ್ನಾಗಿ ನಾವು ಬದುಕಕ್ಕಾಗೋದು.